ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಐಲ್ಯಾಂಡ್ ಆಫ್ ದಿ ಡಾಲ್ಸ್ ಅಥವಾ ಗೊಂಬೆಗಳ ದ್ವೀಪದ ಬಗ್ಗೆ ಹಾಗೂ ಒಂದೇ ರಾತ್ರಿಯಲ್ಲಿ ಭೂತಗಳು ಕಟ್ಟಿಸಿದ ದೇವಾಲಯದ ಬಗ್ಗೆ ತಿಳಿಯೋಣ. ಬನ್ನಿ ಪ್ರಾರಂಭಿಸೋಣ. ಮೊದಲನೆಯದಾಗಿ, ದ್ವೀಪ ಎಂದಾಕ್ಷಣ ಸುಂದರ ದೃಶ್ಯಗಳು ಕಣ್ಮುಂದೆ ಸುಳಿಯುತ್ತದೆ. ಸುತ್ತಲೂ ಸಮುದ್ರ, ಎಲ್ಲೆಂದರಲ್ಲಿ ಹಚ್ಚ ಹಸಿರು. ಅದೊಂದು ಅದ್ಭುತ ಪ್ರಪಂಚ. ಮತ್ತೆ ಮತ್ತೆ ನೋಡಬೇಕೆಂಬ ನಯನ ಮನೋಹರ ದೃಶ್ಯಗಳು, ಇನ್ನು ಅನೇಕ ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುತ್ತದೆ. ಆದರೆ ಮೆಕ್ಸಿಕೋದ ಕ್ಯಾನೋನ್ ಎಂಬ ಪುಟ್ಟ ದ್ವೀಪದ ಒಳಗಡೆ ಹೋದರೆ ಅಲ್ಲಿಯ ಭಯಾನಕ ದೃಶ್ಯಗಳನ್ನು ಕಂಡು ಬೆಚ್ಚಿ ಬೀಳುವುದು ಖಂಡಿತ. ಐಲ್ಯಾಂಡ್ ಆಫ್ ದಿ ಡಾಲ್ಸ್ ಎಂದು ಕರೆಯಲಾಗುವ ದ್ವೀಪಗಳ ಬಗ್ಗೆ ನಿಮಗೆ ಗೊತ್ತೇ? ಇಲ್ಲಿದೆ ನೋಡಿ ಭಯ ಹುಟ್ಟಿಸುವ ಕತೆ. ಕೆಲವರು ಕುತೂಹಲ ಅಥವಾ ಆಸಕ್ತಿಗಾಗಿ ದೆವ್ವ ಭೂತಗಳ ಬಗ್ಗೆ ತಿಳಿಯಲು ಬಯಸುತ್ತಾರೆ. ಆತ್ಮಗಳಿರುವ ಸ್ಥಳಕ್ಕೆ ಹೋಗಿ ಯಾವುದೇ ಪ್ರೇತಾತ್ಮಗಳು ಇಲ್ಲ ಎಂಬುದು ಸಾಬೀತುಪಡಿಸಲು ಗುಂಡಿಗೆ ಬೇಕು. ಇನ್ನು ವಿಷಯಕ್ಕೆ ಬಂದರೆ, ನಮ್ಮ ಪ್ರಪಂಚದಲ್ಲಿ ಅನೇಕ ನಿಗೂಢ ಭಯಾನಕ ಸ್ಥಳಗಳಿವೆ. ಒಂದೊಂದು ಸ್ಥಳಗಳು ಅದರದ್ದೇ ಆದ ಭಯ ಹುಟ್ಟಿಸುವ ಕಥೆಗಳಿಗೆ ಹೆಸರುವಾಸಿಯಾಗಿದೆ. ಅಂಥದ್ದೇ ಒಂದು ಕಥೆಯನ್ನು ಐಲ್ಯಾಂಡ್ ಆಫ್ ದಿ ಡಾಲ್ಸ್ ದ್ವೀಪವು ಹೊಂದಿದೆ. ಈ ಹೆಸರನ್ನು ಸೂಚಿಸುವಂತೆ ಗೊಂಬೆಗಳ ದ್ವೀಪ ಇದಾಗಿದೆ. ಈ ದ್ವೀಪದಲ್ಲಿ ಹಳೆಯ ಮರಗಳು, ಮುರಿದ ಕೊಂಬೆಗಳು, ನೇತಾಡುತ್ತಿರುವ ಹಾಗೂ ವಿರೂಪಗೊಂಡಿರುವ ಹಲವಾರು ಗೊಂಬೆಗಳನ್ನು ಕಾಣಬಹುದು. ಐಲ್ಯಾಂಡ್ ಆಫ್ ದಿ ಡಾಲ್ಸ್ ಎಂದೇ ಪ್ರಸಿದ್ಧವಾಗಿರುವ ಈ ದ್ವೀಪಕ್ಕೆ ರೋಚಕವಾದ ಕಥೆಯೊಂದಿದೆ. ಜೂಲಿಯನ್ ಸಂತಾನ ಬರೇರಾ ಎಂಬುವರು ಒಮ್ಮೆ ಹೀಗೆ ಸುತ್ತಾಡಲು ಹೋಗುತ್ತಿರುವಾಗ ನದಿಯೊಂದರಲ್ಲಿ ಹೆಣ್ಣು ಮಗುವೊಂದು ಅವರ ಕಣ್ಣೆದುರೆ ಮುಳುಗಿ ಸಾವನ್ನಪ್ಪುತ್ತದೆ. ಆ ಮಗುವನ್ನು ರಕ್ಷಿಸಲು ಇವರಿಂದ ಸಾಧ್ಯವಾಗಲಿಲ್ಲ. ಈ ಕೊರಗು ಅವರನ್ನು ಬಹಳ ಆಳವಾಗಿ ಬಹಳ ದಿನಗಳವರೆಗೂ ಕಾಡುತ್ತದೆ. ಮತ್ತೆ ಅದೇ ನದಿಯಲ್ಲಿ ತೇಲುತ್ತಿರುವ ಗೊಂಬೆಯನ್ನು ಕಂಡು ಆ ಹುಡುಗಿಯದ್ದೇ ಅಂತ ಅಂದುಕೊಂಡು ತಕ್ಷಣ ಅಲ್ಲಿಂದ ಆ ಗೊಂಬೆಯನ್ನು ತಂದು ಮರಕ್ಕೆ ನೇತು ಹಾಕುತ್ತಾರೆ. ಈ ರೀತಿ ಗೊಂಬೆಯನ್ನು ಮರಕ್ಕೆ ನೇತು ಹಾಕುವುದರಿಂದ ಮಗುವಿನ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ಎಂಬುದು ಇವರ ನಂಬಿಕೆಯಾಗಿತ್ತು. ಈ ರೀತಿ ಗೊಂಬೆಯಿಂದ ಆರಂಭವಾದ ಇವರ ಈ ಅಭ್ಯಾಸ 100,000 ಹೀಗೆ ಗಡಿ ದಾಟುತ್ತದೆ. ಎಲ್ಲೇ ಬಿಸಾಕಿದ ಹಳೆಯದಾದ ಗೊಂಬೆಯನ್ನು ಕಂಡರೂ ಸಹ ಅದನ್ನು ತಂದು ಮರಕ್ಕೆ ನೇತು ಹಾಕುತ್ತಿದ್ದರು. ಇದು ಇವರ ಅಭ್ಯಾಸವಾಗುತ್ತದೆ. ಜೂಲಿಯನ್ ಬರೇರಾ ಅವರು 50 ವರ್ಷಗಳಿಂದ ಸಂಗ್ರಹಿಸಿದ ಗೊಂಬೆಗಳೆಲ್ಲ ಈ ದ್ವೀಪದ ಮರಗಳಲ್ಲಿವೆ. ಅಂದ ಹಾಗೆ ಇವರ ಪೂರ್ಣವಾದ ಹೆಸರು ಡಾನ್ ಜೂಲಿಯನ್ ಸಂತಾನ ಬರೇರಾ ಎಂದು. ಮತ್ತೊಂದು ಆಶ್ಚರ್ಯಕರ ವಿಷಯವೆಂದರೆ 2001ರಲ್ಲಿ ಬರೇರಾ ಅವರು ಆ ಹುಡುಗಿ ಸಾವನ್ನಪ್ಪಿದ ಸ್ಥಳದಲ್ಲಿಯೇ ಮೃತಪಡುತ್ತಾರೆ. ಅವರ ಸಾವಿನ ನಂತರ ಹೆಚ್ಚಿನ ಜನರು ಆ ಸ್ಥಳಕ್ಕೆ ವೀಕ್ಷಣೆಗೆಂದು ಬರತೊಡಗಿದರು. ಟಿವಿ, ಪತ್ರಿಕೆಗಳಲ್ಲಿ ಇವರ ಬಗ್ಗೆ ಸುದ್ದಿಗಳು ಬರತೊಡಗಿದವು. ಕ್ರಮೇಣ ಇದೊಂದು ಪ್ರೇಕ್ಷಣೀಯ ಸ್ಥಳವಾಯಿತು. ಬರೇರಾ ಅವರ ಸಾವಿನ ನಂತರ ಈ ಸ್ಥಳ ಪ್ರವಾಸಿಗರ ಆಕರ್ಷಣೀಯ ಸ್ಥಳವಾಗಿದೆ. ಈ ಸ್ಥಳವನ್ನು ನೋಡಲು ಬರುವ ಜನರು ಇಲ್ಲಿ ಗೊಂಬೆಗಳನ್ನು ತಂದು ನೇತು ಹಾಕುತ್ತಾರೆ. ಈ ಗೊಂಬೆಗಳು ಮಾತನಾಡುತ್ತವೆ ಎಂಬ ಸುದ್ದಿ ಹರಡಿವೆ. ರಾತ್ರಿ ವೇಳೆ ಜನರು ಈ ಸ್ಥಳಕ್ಕೆ ಬರಲು ಹೆದರುತ್ತಾರೆ. ಈ ಗೊಂಬೆಗಳಲ್ಲಿ ಸತ್ತ ಹುಡುಗಿಯ ಆತ್ಮವಿದೆ ಎಂಬುದು ಅಲ್ಲಿನ ನಿವಾಸಿಗಳು ನಂಬಿದ್ದಾರೆ. ಒಟ್ಟಿನಲ್ಲಿ ಈ ಐಲ್ಯಾಂಡ್ ಆಫ್ ದಿ ಡಾಲ್ಸ್ ದ್ವೀಪವು ತುಂಬಾ ನಿಗೂಢತೆಯಿಂದ ಮತ್ತು ರಹಸ್ಯಗಳಿಂದ ತುಂಬಿರುವುದು ಮಾತ್ರ ನಿಜವಾಗಿದೆ. ಎರಡನೆಯದಾಗಿ, ಒಂದೇ ರಾತ್ರಿಯಲ್ಲಿ ಭೂತಗಳು ನಿರ್ಮಿಸಿದಂತಹ ಭಯಾನಕ ದೇವಾಲಯಗಳು ನಮ್ಮ ಭಾರತದಲ್ಲಿವೆ. ನಮ್ಮ ಭಾರತದ ಮೂಲೆ ಮೂಲೆಗಳಲ್ಲಿ ಭವ್ಯವಾದ ದೇವಾಲಯಗಳಿಂದ ಹಿಡಿದು ಸಣ್ಣ ಪುಟ್ಟ ಮಂದಿರಗಳವರೆಗೂ ಇದೆ. ಇದು ಅನೇಕ ಪದ್ಧತಿ, ಆಚಾರ, ವಿಚಾರ ಹಾಗೂ ಧಾರ್ಮಿಕ ನಂಬಿಕೆಗಳಿಂದ ಶ್ರೀಮಂತವಾಗಿದೆ. ಇನ್ನೂ ಕೆಲವು ದೇವಾಲಯಗಳು ತಮ್ಮ ಮಹಿಮೆಗಳಿಂದ ವಿಶ್ವವಿಖ್ಯಾತ ಹೊಂದಿದೆ. ನೀವು ಎಂದಾದರೂ ಭಯ ಹುಟ್ಟಿಸುವ ವಿಚಿತ್ರವಾದ ಒಂದೇ ರಾತ್ರಿಯಲ್ಲಿ ಭೂತಗಳಿಂದ ನಿರ್ಮಿಸಿದ ದೇವಾಲಯಗಳನ್ನು ನೋಡಿದ್ದೀರಾ? ಅಂತ ದೇವಾಲಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಒಂದೇ ರಾತ್ರಿಯಲ್ಲಿ ಭೂತಗಳಿಂದ ನಿರ್ಮಿಸಲ್ಪಟ್ಟ ಭೂತೋವಾಲ ಮಂದಿರ್ ಇದಾಗಿದೆ. ಇದು ಉತ್ತರ ಪ್ರದೇಶದ ಮೀರತ್ನಲ್ಲಿದೆ. ವಾಸ್ತವವಾಗಿ ಇದೊಂದು ಶಿವನ ದೇವಾಲಯವಾಗಿದ್ದು, ಈ ದೇವಾಲಯವನ್ನು ಕೆಂಪು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಈ ದೇವಾಲಯವು 1,000 ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದಾದ ಪುರಾತನ ದೇವಾಲಯವಾಗಿದೆ. ಈ ದೇವಾಲಯವನ್ನು ನಿರ್ಮಾಣಗೊಳಿಸುವ ಮುಂಚೆಯೇ ಸೂರ್ಯೋದಯವಾದ ಕಾರಣ ಅರ್ಧಕ್ಕೆ ನಿಂತು ಅಪೂರ್ಣವಾಗಿದೆ ಎನ್ನುತ್ತಾರೆ ಅಲ್ಲಿಯ ಗ್ರಾಮಸ್ಥರು. ಈ ರೀತಿ ಅಪೂರ್ಣವಾದ ದೇವಾಲಯದ ಶಿಖರವನ್ನು ನಂತರದಲ್ಲಿ ಮನುಷ್ಯರು ನಿರ್ಮಿಸಿದ್ದಾರೆ. ಇದಕ್ಕೆ ಸಿಮೆಂಟ್ಗಳನ್ನು ಬಳಸಿ ಮಾಡಲಾಗಿದ್ದು ಮತ್ತು ತಮಗೆ ಬೇಕಾದ ವ್ಯವಸ್ಥೆಯೊಂದಿಗೆ ಪೂರ್ಣಗೊಳಿಸಿದ್ದಾರೆ.
ಒಟ್ಟಿನಲ್ಲಿ ಈ ಪುರಾತನವಾದ ದೇವಾಲಯದಿಂದ ಯಾರಿಗೂ ಯಾವುದೇ ರೀತಿಯ ಕೆಡಕಾಗಲಿಲ್ಲ, ಬದಲಾಗಿ ಒಳ್ಳೆಯದ್ದೇ ಆಗಿದೆ. ಭಕ್ತರ ಬೇಡಿಕೆಗಳು ಸಹ ಈಡೇರುತ್ತದೆ ಎನ್ನಲಾಗಿದೆ. ಈ ರೀತಿಯಾಗಿ ಯಾವುದೇ ರೀತಿಯ ಮರಳು ಮತ್ತು ಸಿಮೆಂಟ್ಗಳಿಲ್ಲದೆಯೇ ಕೇವಲ ಕೆಂಪು ಇಟ್ಟಿಗೆಯನ್ನು ಬಳಸಿ ದೆವ್ವಗಳು ನಿರ್ಮಿಸಿದಂತಹ ದೇವಾಲಯವು ಭಾರತದಲ್ಲಿ ಕೇಂದ್ರ ಆಕರ್ಷಣೀಯ ಪ್ರಾಚೀನ ದೇವಾಲಯಗಳಲ್ಲಿ ಒಂದೆನಿಸಿಕೊಂಡಿದೆ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.